ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಇದು ಊಟಿದು ನೋಡಿ ಬೆಕ್ಕು. ಆಗ ಒಂದು ರೆಡ್ ಕಲರ್ ಹೋಯ್ತಲ್ವ, ವೈಟ್ ಆ್ಯಂಡ್ ರೆಡ್ಡು, ಅದು ಮತ್ತು ಇದು ಅಕ್ಕ ತಂಗಿ. ಓಕೆ, ಅಕ್ಕ ತಂಗಿ ಅದು ಇಲ್ಲೇ ಚಿಕ್ಕ ಮಗುವಿಂದ ಬೆಳೆದಿದ್ದು. ಆಮೇಲೆ ಇದು ನೋಡಿ, ಟಾಯ್ಲೆಟ್ ಮಾಡ್ಬೇಕಾದ್ರೆ ಮಣ್ಣನ್ನು ತೆಗ್ದು ಟಾಯ್ಲೆಟ್ ಮಾಡಾದ್ಮೇಲೆ ತಿರ್ಗಾ ಮುಚ್ಚುತ್ತೆ. ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಕಾರಣ ಅಂತೂ ನಂಗೆ ಗೊತ್ತಾಗಿಲ್ಲ. ನಿಮ್ಗೇನಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಈಗ 3 ಮರಿ ಹಾಕಿದೆ, ಮೊನ್ನೆ 3 ಮರಿ ಹಾಕಿದೆ. ಇಲ್ಲಿದೆಯಲ್ಲ, ಇದು ನೋಡಿ, ಇದು 5 ದಿನದಿಂದ 2 ಮರಿ ಹಾಕಿದೆ. ಓಕೆ, ಅದು 2 ದಿನವೂ ಮರಿ ಬಿಟ್ಟು ಬಂದಿರಲಿಲ್ಲ. ಯಾವುದು ರೆಡ್ ಬೆಕ್ಕು ನೋಡಿ, ಇಲ್ಲಿದೆ ಮರಿ. ಆಮೇಲೆ ಟಾಯ್ಲೆಟ್ ಮಾಡ್ತು ಆ ಬೆಕ್ಕು ಈಗ 3 ಮರಿ ಹಾಕಿದೆ. ಅಂದರೆ ಫಸ್ಟ್ ಹಾಕಿದ್ದು 2 ಮರಿ ಜೊತೆನೇ ಈ 3 ಮರಿನೂ ಒಟ್ಟಿಗೆ 5 ಮರಿಗಳಿದ್ದಾವೆ. ಒಂದು 2 ಮರಿ ಒಂದು 5 ದಿನ ಆಗಿದೆ, ಇನ್ನು 3 ಮರಿ 1-2 ದಿನ ಆಗಿದೆ. ಚಿಕ್ಕ ಮರಿಗಳು. ಬೆಕ್ಕಂದರೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ. 5 ದಿನದ ಬೆಕ್ಕಿನ ಮರಿಗಳಿವು. ಬೆಕ್ಕು ಚಿಕ್ಕ ಮಗು ಥರ ಇದ್ದಾಗ ನೋಡೋಕ್ಕೆ ಎಷ್ಟು ಖುಷಿಯಾಗತ್ತಲ್ವ. ಊಟಿದು ತುಂಬ ಚಳಿ ಇದೆ, ಅದಕ್ಕೆ ಬೆಡ್ದು ಏನು ಬರುತ್ತೆ ಕೆಳಗಡೆ ಇರ್ತಾವಲ್ಲ ಅದನ್ನು ಕೂರಿಸ್ಬಿಟ್ಟು ಜೋಡಿಸ್ಬಿಟ್ಟು ಅದ್ರೊಳಗಡೆ ಮರಿನ ಕೂರಿಸಿರೋದು. ಒಳಗಡೆ ಅವಕ್ಕೆ ಬಾಡಿ ಹೀಟ್ ಆಗಲಿ ಅಂತೇಳಿ ಬೆಡ್ದು ಒಳಗಡೆ ಏನಿರುತ್ತೆ ಅದನ್ನು ರೆಡಿ ಮಾಡಿಸ್ಬಿಟ್ಟು ಅದ್ರೊಳಗಡೆ ಮರಿನ ಹಾಕಿರೋದು ಇದು. ನೋಡಿ, ಅದೊಂದು ಕಣ್ಬಿಟ್ಟಿದೆ, 2 ಕಣ್ಬಿಟ್ಟಿದ್ದಾವೆ, ಇನ್ನು 3 ಕಣ್ಬಿಟ್ಟಿಲ್ಲ. ಓಕೆ, ಬಾಯ್ ಕನ್ನಡಿಗರೇ.